ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ಇದು ನನ್ನ ಮನೆ ಮದ್ದೂರು ಶಿಕ್ಷಕರ ಬಡಾವಣೆ ಇದ್ದೇನೆ. ನಾನು ಮಾನ್ಯ ಶ್ರೀ ಟಿಪ್ಪುವರ್ಧನ್ರವರ ಸುನೋ ಮೀಡಿಯಾ ಅದರ ವರದಿಗಾರ ಕೂಡ ಹೌದು. ಸೊ ನಾನೀಗ ನಿಂತಿರೋ ಜಾಗ ನನ್ನ ಮನೆಯ ಮೇಲೆ ತಾರಸಿ ಮೇಲೆ ನಿಂತಿದ್ದೀನಿ ಸ್ನೇಹಿತರೆ. ಇಲ್ಲಿ 1-2 ವರ್ಷಗಳ ಹಿಂದೆ ನಾನು ಒಂದು ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂಥ ಒಂದು ಗಿಡವನ್ನು ನಮ್ಮ ಸಹೋದ್ಯೋಗಿಗಳು ಆದ ಶ್ರೀಯುತ ವಿಜಯಶೇಖರ್ ಅವರ ಹಸ್ತಾಂತರದಿಂದ ಈ 1-2 ಗಿಡಗಳನ್ನು ತಂದು ಡ್ರಮ್ ಹಾಕಿ ಇಲ್ಲಿ ಒಂದು ಬೆಳೆ ಮಾಡಿದೆ ಸ್ನೇಹಿತರೆ, 1-2 ವರ್ಷಗಳ ಹಿಂದೆ. ಸೊ ಈಗ ಇದು ನೋಡಿ ಹಣ್ಣನ್ನು ಬಿಟ್ಟಿದೆ ಸ್ನೇಹಿತರೆ. ಇದು ಡ್ರ್ಯಾಗನ್ ಫ್ರೂಟ್ ಅಂತೇಳಿ. ಇದು ಸಕ್ಕರೆ ಕಾಯಿಲೆ ಮತ್ತು ಇನ್ನಿತರ ಎಲ್ಲ ಕಾಯಿಲೆಗಳಿಗೂ ಒಳ್ಳೆ ಮೆಡಿಷನ್ ಫ್ರೂಟ್ ಅಂತ ಏನೋ ಹೇಳ್ತಾರೆ. ನಮ್ಮ ನೆಂಟರು ಒಬ್ಬರು ಚನ್ನಪಣ್ಣದ ಹತ್ರ ವಿಟ್ಲೇನಹಳ್ಳಿ ಅಂತೇಳಿ, ಅಲ್ಲಿ 2 ಎಕರೆ 3 ಎಕರೆ ಜಮೀನು ಅಲ್ಲಿ ಬೆಳೆದಿದ್ರು. ಅದನ್ನು ನೋಡಿ ನಾನು ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಡ್ರಮ್ಗಳ ಸಹಾಯದಿಂದ 1-2 ಗಿಡಗಳನ್ನು ತಂದು ಹಾಕಿದ್ದೆ ಸ್ನೇಹಿತರೆ. ನೋಡಿ ಈಗ ಫಲ ಬಿಟ್ಟಿದೆ ನೋಡಿ, ಎಲ್ಲ ಹೂಗಳು ಬಿಡ್ತಾಯಿದೆ ನೋಡಿ, ಇದೆಲ್ಲ ಹೂಗಳು ಬಿಡ್ತಾಯಿದೆ. ಆದರೆ ನಾನೇನು ವ್ಯವಸಾಯ ಅಷ್ಟು ಅಚ್ಚುಕಟ್ಟಾಗಿ ಇದಕ್ಕೆ ಏನೋ ಒಂಥರ ಇದೆಲ್ಲ ಹಾಕಿ ಚಪ್ಪರ ಹಾಕಿ ಬೆಳೆಸ್ಬೇಕಂತೆ, ಅದರಲ್ಲಿ ನಾನು ಸಫಲನಾಗಲಿಲ್ಲ. ಒಂದಷ್ಟು ಏನೋ ನನಗೆ ಕಂಡಂಗೆ ಮಾಡಿ ಒಂದಷ್ಟು ಗೊಬ್ಬರ ಹಾಕಿದ್ದೆ ಸ್ನೇಹಿತರೆ. ಸೊ ಹೀಗೆ ಒಂದು ಡ್ರಮ್ಗಳ ಸಹಾಯದಿಂದ 1-2 ಪ್ಲ್ಯಾಂಟ್ಗಳನ್ನು ಹಾಕಿ ಇವತ್ತು ನೋಡಿ ಹಣ್ಣು ಬಂದಿದೆ ಸ್ನೇಹಿತರೆ. ಇದು ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಅದು ಹಣ್ಣು ಬಿಟ್ಟಿದೆ ಸ್ನೇಹಿತರೆ. ಸೊ ನಾವು ಎಲ್ಲ ತಾರಸಿ ಈ ಮನೆ ಮೇಲೆ ಏನು ಭೂಮಿ ಇಲ್ಲದೆ ಇರತಕ್ಕಂಥ ಜನ ಈ ತಾರಸಿಯನ್ನು ಈ ಥರ ನಾವು ಒಂದಷ್ಟು ಬೆಳೆಗಳನ್ನು ಏನು ತರಕಾರಿಗಳು ಬೆಳೆ ಮಾಡ್ಬೋದು ಸ್ನೇಹಿತರೆ. ನೋಡಿ ಇದು ದಾಳಿಂಬೆ ಗಿಡ ನೋಡಿ, ಎಷ್ಟು ಸಮೃದ್ಧಿಯಾಗಿ ದಾಳಿಂಬೆ ಗಿಡ ಕಾಯಿ ಬಿಟ್ಟಿದೆ. ಅದರ ಔಷಧಿ ಹೊಡಿಬೇಕು, ಇದಕ್ಕೆಲ್ಲ ಔಷಧಿ ಹೊಡಿದೇನೆ ಏನೋ ಅದ್ರ ತಾನೇ ಬೆಳೆದು ಒಂದಷ್ಟು ಕಾಯಿಗಳನ್ನು ಬಿಟ್ಟಿದೆ ಸ್ನೇಹಿತರೆ. ಇದು ಕಾಂಪೌಂಡ್ ಹೊರಗಡೆ ಇದೆ. ನಾನು ಹೇಳ್ತಾ ಇರೋದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಏನು ಜಮೀನೇ ಇಲ್ಲ ನಮಗೆ ಬೆಳೆಯೋದಕ್ಕೆ ಅಂತ ಅನ್ನೋರು ಕೂಡ ಸೊ ಬೆಳೆಯನ್ನು ಮಾಡ್ಬೋದು. ನೋಡಿ ಈ ಥರ ಜಾಗ ಏನಿದೆ ಆ ಜಾಗದಲ್ಲಿ ಒಂದಷ್ಟು ಏನು ಕಡಲೆಕಾಯಿನ ಹಾಕ್ಬೋದು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಬೆಳಿಬೋದು, ಹಾಗೆ ಸಣ್ಣ ಪುಟ್ಟ ಟೊಮೊಟೊ ತರಕಾರಿಗಳು ಬದನೆಕಾಯಿ ಎಲ್ಲನೂ ಸಹ ಬೆಳಿಬೋದು ಅಂತ ನನಗನ್ನಿಸ್ತದೆ ಸ್ನೇಹಿತರೆ. ನೋಡಿ ಇದು ನನ್ನ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸೊ ಇದನ್ನು ತಾವು ಕೂಡ ಮಾಡ್ಬೋದು ಅಂತ ನನಗನ್ನಿಸ್ತದೆ. ಸೊ ಪ್ರತಿಯೊಬ್ಬರೂ ಏನು ಆಸಕ್ತರಾಗಿ ಒಂದನ್ನು ಏನು ಈ ಮನೆ ಇರ್ತಕ್ಕಂಥವರು ಬೆಳಿಬೋದು. ಹಾಗೆಯೇ ವ್ಯವಸಾಯ ಜಮೀನು ಇರ್ತಕ್ಕಂಥವರು ಭಾಳಷ್ಟು ಇದನ್ನು ಪ್ರಯೋಜನ ಪಡ್ಕೊಳ್ಬೋದು. ನಮ್ಮ ನೆಂಟರು ಆ ಥರ ಮಾಡ್ತಾಯಿದ್ದಾರೆ. 160 ರೂಪಾಯಿ kg ಕೇಳ್ಕೊಬಂದೆ ಈಗ ನಾನು. ಸೊ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯ ಹಣ್ಣು ಸ್ನೇಹಿತರೆ. ನಿಜವಾಗ್ಲೂ ಈ ಥರ ಮಾಡೋದ್ರಿಂದ ಒಂದಷ್ಟು ಕೈ ಕಸುಬನ್ನು ಅಂದರೆ ಫ್ರೀಯಾಗಿದ್ದ ಕಾಲದಲ್ಲಿ ನಾವೆಲ್ಲರೂ ಇದನ್ನು ಮಾಡ್ಬೋದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.